ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ತಾಲಿಪಟ್ಟು ರೆಸಿಪಿ ಮಾಡೋಣ. ಇದು ಮಕ್ಕಳಿಗೆ ಮನೇಲಿ ನಾಷ್ಟಕ್ಕಾಗಿರ್ಬೋದು, ಬಾಕ್ಸಿಗೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ಕೂಡ ತಿನ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಒಂದು ಬೌಲು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ತುರಿದಿರೋಂಥ ಕ್ಯಾರೆಟು, ಬೆಳ್ಳುಳ್ಳಿ, ಜೀರಿಗೆ, ಹಸಿಶುಂಠಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಇದಿಷ್ಟನ್ನು ಮಸಾಲ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ನೀರೇನು ಸೇರಿಸ್ಬಾರ್ದು. ನೋಡಿ, ಈ ರೀತಿ ರುಬ್ಕೊಂಡ್ಮೇಲೆ ನಾವು ಇಲ್ಲೊಂದು ಅಗಲವಾಗಿರೋಂಥ ಬೌಲ್ ತೊಗೊಂಡ್ಬಿಟ್ಟು ನಾವು ತೊಗೊಂಡಿರೋಂಥ ಹಿಟ್ಟೆಲ್ಲ ಒಂದು ಬೌಲಿಗೆ ಹಾಕ್ಕೋಬೇಕು. ಅಂದರೆ ಕಲ್ಸ್ಕೊಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಕಡಿಮೆ ಪ್ರಮಾಣದಲ್ಲಿ ನೀವು ಕಡಲೆ ಹಿಟ್ಟನ್ನ ತೊಗೋಬೇಕು. ಇಲ್ಲಿ ತುರಿದಿರೋಂಥ ಕ್ಯಾರೆಟು ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಕಟ್ಟು ಸಬ್ಬೆ ಸೊಪ್ಪು ತೊಗೊಂಡಿದ್ದೀವಿ, ಅದು ಕೂಡ ಹಾಕ್ಕೋಬೇಕು. ಕ್ಲೀನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ರುಬ್ಬಿರೋಂಥ ಮಸಾಲ ಕೂಡ ಹಾಕ್ಕೊಂಡ್ಬಿಡ್ತೀವಿ. ಇದಿಷ್ಟು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ನೀರು ಹಾಕೋಕ್ಕಿಂತ ಮುಂಚೆನೇ ಡ್ರೈ ಇರುವಾಗೇ ಮಿಕ್ಸ್ ಮಾಡ್ಕೊಂಬಿಡಿ. ಹಂಗಂದ್ರೆ ಸೊಪ್ಪುಗಳಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ಲ, ನಾವು ಆಮೇಲೆ ಎಷ್ಟು ನೀರು ಹಾಕ್ಕೋಬೇಕಂತ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಇವಾಗೇ ನೀವು ಉಪ್ಪು ಕೂಡ ಸೇರಿಸ್ಕೊಳ್ಳಿ ರುಚಿ ತಕ್ಕಷ್ಟು. ನಾವಿಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀವಿ ಮತ್ತು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀವಿ. ಜೀರಿಗೆ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನಾವು ಒಂದು ಅರ್ಧ ಭಾಗದಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡಿದ್ದೀವಿ. ನೀವು ಸ್ಟಾರ್ಟಿಂಗೇ ಹಾಕ್ಕೊಂಬಿಡಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೋಬೇಕು ಅದ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ತಾಲಿಪಟ್ಟನ್ನ ತೊಟ್ಟ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊತಾ ಇದ್ದೀವಿ. ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡಿದ್ದೀವಿ, ನೀವು ಸ್ಟಾರ್ಟಿಂಗೇ ಹಾಕ್ಕೊಳ್ಳಿ ಅಂತ ಅದಕ್ಕೆ ನಮಗೆ ಹೇಳಿದ್ದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀವಿ. ತೊಗೊಂಬಿಟ್ಟು ಒಂದು ಮೀಡಿಯಮ್ ಸೈಜ್ ತೊಗೋಬೇಕು ಹಿಟ್ಟಿನ ಉಂಡೆನ. ನೋಡಿ, ಇಲ್ಲಿ ತೊಡ್ತಾ ಇದ್ದೀವಲ್ಲ, ಈ ಅದಕ್ಕೆ ಇರಬೇಕು. ನೋಡಿ, ಇದೇ ರೀತಿ ತೊಟ್ಕೊಂಡ್ಬಿಟ್ಟು ನೀವು ಹೋಳಿಗೆ ಸೀಟ್ ಬೇಕಾದ್ರೂ ತೊಗೋಬೋದು. ನಾವಿಲ್ಲಿ ಎಣ್ಣೆ ಕವರ್ ತೊಗೊಂಡಿದ್ದೀವಿ. ನೋಡಿ, ಈ ರೀತಿ ಹಂಚು ಕಾದ ನಂತರ 1 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಈ ರೀತಿ ಕೈಯಿಂದನೇ ಎತ್ತಿ ಹಾಕ್ಬೋದು. ಆರಾಮ್ಸೆ ಬರುತ್ತೆ, ಏನು ಕಟ್ಟಾಗಲ್ಲ. ಮೇಲ್ಗಡೆಯಿಂದ 1 ಸ್ಪೂನ್ ಎಣ್ಣೆ ಹಾಕಿ 2 ಭಾಗನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಇವಾಗ 2 ಕಡೆನೂ ಚೆನ್ನಾಗಿ ಬೆಂದಿದೆ ತಾಲಿಪಟ್ಟು. ನೋಡಿ, ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. 2 ಸೈಡೂ ಎರಡೆರಡು ಸಲ ನಾವು ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೂಡ ಅದೇ ರೀತಿ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ನಿಧಾನಕ್ಕೆ ಈ ರೀತಿ ತಟ್ಕೋಬೇಕು. ನೋಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ತರಕಾರಿ ತಿನ್ನಲ್ಲ, ಇದರಲ್ಲೆಲ್ಲ ತುರಿದ್ಬಿಟ್ಟು ಹಾಕ್ತಿರಲ್ಲ, ಅವ್ರು ಏನು ಎತ್ತಿಡೋಕ್ಕಾಗಲ್ಲ, ಸುಮ್ಮನೆ ಆರಾಮ್ಸೆ ತಿನ್ಕೊತಾರೆ. ಈ ರೀತಿ ನಾವು ಮತ್ತೆ ಇನ್ನೊಂದು ತಾಲಿಪಟ್ಟು ಕೂಡ ಅದೇ ರೀತಿ ಬೇಯಿಸ್ಕೊತಾ ಇದ್ದೀವಿ. ನೋಡಿ, ಸ್ಟಾರ್ಟಿಂಗ್ ಏನು ತೋರಿಸಿದ್ವಲ್ಲ ಒಂದು ನಿಮಗೆ, ಅದೇ ರೀತಿಯೂ ಇದನ್ನು ಕೂಡ ಬೇಯಿಸ್ಕೊತಾ ಇದ್ದೀವಿ. ನೋಡಿ, ಆರಾಮ್ಸೆ ಮಾಡ್ಕೋಬೋದು. ತುಂಬಾ ಈಜಿ, ಹೊಸ್ದಾಗಿ ಮಾಡೋರು ಕೂಡ ಮಾಡ್ಕೋಬೋದು. ನೋಡಿ, 2 ಮಾಡೋ ತೋರಿಸಿವಲ್ಲ, ಅದೇ ರೀತಿ ನಾವು ಎಲ್ಲ ತಾಲಿಪಟ್ಟು ಕೂಡ ಮಾಡಿ ಇಟ್ಕೊಂಡಿದ್ದೀವಿ. ಸರ್ವ್ ಮಾಡಿ ತೋರಿಸ್ತೀವಿ ನಿಮಗೆ. ನೋಡಿ, ಕಾಯಿ ಚಟ್ನಿ ಜೊತೆ ಕೂಡ ತಿನ್ಕೋಬೋದು ಮತ್ತು ಶೇಂಗಾ ಪುಡಿ ಮೊಸರು ಜೊತೆ ಕೂಡ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.